ಜೀವನ ಜೀವನ ಶುರುವಾಗಂತ ಸಿನಿಮಾ ನನಗೆ ಲೈಫ್ ಕೊಟ್ಟಿದ್ದ ಸಿನಿಮಾ ಇದು. ಎಷ್ಟೇ ಸಿನಿಮಾ ಒಂದು 17 ಸಿನಿಮಾ ಆಯಿತು. ಇದು ನನಗೆ 2ನೇ ಸಿನಿಮಾ ನಾನು ಶೂಟ್ ಮಾಡಿದ್ದು. ಆ ಸಿನಿಮಾ ಆದ್ರೂ ಇವತ್ತಿನವರೆಗೂ ಜನ ನೆನ್ಪಿಟ್ಕೊಂಡು ಕರೆಯೋದು ನನ್ನ ಜೋ ಅಂತ ಎಲ್ಲೇ ಆಚೆ ಹೋದ್ರು. ಆ ಥರ ಒಂದು ಸಿನಿಮಾ ನನಗೆ ಕೊಟ್ಟಿದ್ದಕ್ಕೆ ನಾನು ತುಂಬ ಥ್ಯಾಂಕ್ಫುಲ್ ಇದ್ದೀನಿ ನಿಮ್ಗೆ ಹಾಗೂ ಕೃಷ್ಣ ಅವ್ರಿಗೆ. ಅದಲ್ಲದೆ ನಾವು ಆಲ್ರೆಡಿ ಈ ಸಿನಿಮಾ ಅಲ್ಲದೆ ನಾವು ಎನಿ ಡೇ ನನ್ಗೆ ಏನೇ ಕೇಳಬೇಕು ಏನೇ ಮಾಡಬೇಕು ಅಂತಂದ್ರೂ ಫಸ್ಟ್ ಕಾಲ್ ನಾನು ಅವರಿಬ್ಬರಿಗೆ ಮಾಡ್ತೀನಿ. ಅಷ್ಟು ಡಿಯರೆಸ್ಟ್ ನನಗೆ. ಆ್ಯಕ್ಚುಲಿ ಈ ಸಿನಿಮಾ ನೋಡಾದ್ಮೇಲೆ ಸಖತ್ತು, ಮೀನ್ ಟ್ರೈಲರ್ ನೋಡಾದ್ಮೇಲೆ ನಾನು ಮನೆ ನೋಡಿದಾಗ್ಲೂ ನನ್ಗೆ ಏನು ಹೇಳ್ಬೇಕಂತ ಗೊತ್ತಾಗಿಲ್ಲ, ಅಷ್ಟೊಂದು ಇಮೋಷ್ನಲ್ ಆಗಿದ್ದೆ. ಇವಾಗ ಮತ್ತೆ ಈ ಟ್ರೈಲರ್ ಪ್ಲೇ ಮಾಡಾದ್ಮೇಲೆ ರೇಚಲ್ ಮತ್ತೆ ಸುಷ್ಮಿತಾ ಅವ್ರ ಕಣ್ಣಲ್ಲೂ ನೀರು ನೋಡಿದೆ. ಯಾಕಂದ್ರೆ ಈ ಸಿನಿಮಾ ನಮಗೊಂದು ದೊಡ್ಡ ಇಮೋಷನ್ ಸಿನಿಮಾ ಅಂತ ನಾವು ತಗೊಂಡೇ ಇಲ್ಲ. ಅಷ್ಟು ಚೆನ್ನಾಗಿ ನಾವು ಕೆಲಸ ಮಾಡಿದ್ವಿ. ಆಫ್ ಎನ್ ಆಡಿಯನ್ಸ್ ಅಥವಾ ಪಾಪ್ಯುಲಾರಿಟಿ ಏನು ಇದೆ ಅಂತ ನನಗೆ ಲವ್ ಮಾಕ್ಟೇಲ್ ಸಿನಿಮಾ ಥ್ರೂ ನನಗೆ ಅರ್ಥ ಆಯಿತು. ಯಾಕಂದರೆ ಸಿಹಿ ಒಂದು ಪಾತ್ರೆಗೆ ನನ್ನ ಐಡೆಂಟಿಟಿನೇ ಚೇಂಜ್ ಆಯಿತು. ಇವಾಗ ಎಲ್ಲಿ ಹೋದ್ರೂ ಜನ ನನ್ನ ಸಿಹಿ ಅಂತಾನೆ ಕರೀತಾರೆ. ರೇಚಲ್ ಅಂತ ಯಾರು ಗೊತ್ತು ಅವ್ರಿಗೆ ಗೊತ್ತಿಲ್ಲ. ಬಿಕಾಸ್ ಅಷ್ಟೊಂದು ಜನ ಮನಸ್ಸಲ್ಲಿ ಅಷ್ಟೊಂದು ಇಟ್ ಈಸ್ people have accepted the character so much. So ಅದಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಟು ಸರ್ ಆ್ಯಂಡ್ ಮೆಲಿನಾ. I think ನಮ್ಮ ಜರ್ನಿ ಬೋತ್ ಪ್ರೊಫೆಷ್ನಲಿ ಆ್ಯಂಡ್ ಪರ್ಸ್ನಲಿ ಐ ಹ್ಯಾವ್ ಸೀನ್ ಸೋ ಮಚ್ ಗ್ರೋತ್. ಸೊ ಅದಕ್ಕೆ ಅವರಿಬ್ಬರಿಗೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಸೊ ನನಗೆ ಲವ್ ಮಾಕ್ಟೇಲ್ 3 ಟ್ರೈಲರ್ ನೋಡಿದ್ಮೇಲೆ ನನಗೆ ನಿಜವಾಗ್ಲೂ ಏನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಬಿಕಾಸ್ ಇಟ್ ಈಸ್ ಸಡನ್ ರಶ್ ಆಫ್ ಇಮೋಷನ್ಸ್. It is a dream come true ನನಗೆ ಆಸ್ an actor to be accepted in this industry. and ಈ ಟ್ರೈಲರ್ ನೋಡಿದ ಮೇಲೆ ನನಗೆ ಗೊತ್ತಾಗ್ತಾ ಇದೆ that ನಾವು ಎಲ್ಲರೂ ಫ್ಯಾಮಿಲಿ ಥರ ನಾವು ಈ ಸಿನಿಮಾ ಮಾಡಿದ್ದೀವಿ. we've never been treated as an equal in the sense that we've never been treated as actors, but we've been treated as family. Milana and Krishna have always made that possible. Milana ಮತ್ತೆ Krishna sir, the parents who have treated us like their own children. So hangagi we have grown as a family through this year. ಎಲ್ರಿಗೂ ನಮಸ್ಕಾರ. ಲವ್ ಮಾಕ್ಟೇಲ್ 2 ಮಾಡಿದಾಗ ಎಲ್ಲ ಹೊಸಬ್ರ ಜೊತೆ ಹೇಗೆ ಮಾಡೋದು ತುಂಬ ಭಯ ಇತ್ತು. ಬಟ್ ಒಂದ್ಸತಿ ಶೂಟಿಂಗ್ ಸ್ಟಾರ್ಟ್ ಆದಮೇಲೆ ಗೊತ್ತಾಯಿತು ಲೈಕ್ ನಮಗೆ ಎಲ್ಲ ಲೈಕ್ ಫ್ಯಾಮಿಲಿ ಥರ ಟ್ರೀಟ್ ಮಾಡಿದ್ರು. ಇವತ್ತು ಕೂಡ ಲವ್ ಮಾಕ್ಟೇಲ್ ಒಂದು ಮೂವಿ ಏನೇ ಮಾಡಿದ್ರು ನಾವು ಫ್ಯಾಮಿಲಿ ಅಂತಲೇ ಹೇಳ್ಬೋದು. ಲವ್ ಮಾಕ್ಟೇಲ್ 2 ಮಾಡಿದಾಗ ನಮ್ಮದು ಮದುವೆ ಸೆಟ್ ಆಗಿತ್ತು. ಬಟ್ ಲವ್ ಮಾಕ್ಟೇಲ್ 3 ಮಾಡಿದಾಗ ಐ ವಾಸ್ 6 months ಪ್ರೆಗ್ನೆಂಟ್. ಬಟ್ ನನಗೆಲ್ಲೂ ಶೂಟಿಂಗ್ ಟೈಮಲ್ಲಿ ಯಾವುದೇ ಥರ ಡಿಸ್ಕಂಫರ್ಟ್ ಆಗಿಲ್ಲ. ಅಷ್ಟು ಚೆನ್ನಾಗಿ ನೋಡಿಕೊಂಡ್ರು. ಜೊತೆಗೆ ಡೇಟ್ಸ್ ಕೂಡ ಅಷ್ಟೇ ನನಗೆ ಯಾವಾಗ ಕಂಫರ್ಟ್ ಲೈಕ್ ನಮ್ಮದು ಕಂಫರ್ಟಬಲ್ ಯಾವಾಗಿತ್ತು ಆ ಡೇಟ್ಸ್ನೇ ಅವರು ಸೆಲೆಕ್ಟ್ ಮಾಡಿಕೊಂಡು ಶೂಟ್ಗೆ ಕರೆದಿದ್ದು. ಫಸ್ಟ್ ಆಫ್ ಆಲ್ ಲವ್ ಮಾಕ್ಟೇಲ್ 2 ಮಾಡಿದಾಗ ಎಲ್ಲರೂ 4 ವರ್ಷ ಆಗಿದ್ರು ಇವತ್ತು ಜಂಕಿ ಮೇಡಮ್ ಅಂತ ಕರೀತಾರೆ. ಅಷ್ಟು ರೆಕಗ್ನಿಷನ್ ಕೊಡ್ತು ಒಂದು ಲವ್ ಮಾಕ್ಟೇಲ್ 2. ಲವ್ ಮಾಕ್ಟೇಲ್ ಒಂದು ಬ್ರ್ಯಾಂಡ್ ಅಂತಲೇ ಇಲ್ಲಿ ನಂಗೆ ತುಂಬ ಖುಷಿ ಆಗುತ್ತೆ ಇಲ್ಲಿ ಬರೋದಕ್ಕೆ. ಬಿಕಾಸ್ ಐ ಆಮ್ ಬ್ಯಾಕ್ ಆಫ್ಟರ್ ಬ್ರೇಕ್. ಐ ಥಿಂಕ್ ಸಮ್ ಆಫ್ ಯು ನೋ ನನ್ನದು ಫಸ್ಟ್ ಫಿಲ್ಮ್ ಚಾರ್ಲಿ ಅನ್ನೋದು ಮಿಲನಾ ಮತ್ತು ಕೃಷ್ಣ ಅವ್ರ ಜೊತೆ ಇತ್ತು. ಆ್ಯಂಡ್ ಐ ಎಂಟರ್ ದ ಫಿಲ್ಮ್ ಇಂಡಸ್ಟ್ರಿ ವಿತ್ ದೆಮ್ ಆ್ಯಂಡ್ ದೇ ಆರ್ ವೆರಿ ವೆರಿ ಸ್ಪೆಷಲ್ ಟು ಮೀ ಬಿಕಾಸ್ ಐ ಫೀಲ್ ಲೈಕ್ I started my journey with them. I had taken a break because of a personal issue that I had gone through, and as soon as I came back, they were the one who gave me this opportunity. And to give me such a big opportunity industrially, I think like such as Love Mocktail, I think this was the biggest gift that they could have given. ಹೀಗೇನು ಕೊಡ್ಬೋದು, ಇಷ್ಟೊಂದು ಜನ ಆಲ್ರೆಡಿ ಇದ್ದಾರೆ, ನನಗೇನಿರುತ್ತೆ ಅಂತ. ಬಟ್ ಐ ಲವ್ ದ ವೇ ದೇ ಮೇಕ್ ದ ಫಿಲ್ಮ್. ಅಂದರೆ ಪರ್ಸ್ನಲಿ ಐ ಆಮ್ ಫ್ಯಾನ್ ಆಫ್ ದ ಕಪಲ್. ಇಬ್ರು ಯಾವಾಗಲೂ ಐ ಥಿಂಕ್ ಇಂಡಸ್ಟ್ರಿಯಲ್ಲಿ ತುಂಬ ಸೀರಿಯಸ್ ಆಗಿ ಸಿನಿಮಾ ಮಾಡಬೇಕು ಅಂತ ಯಾವಾಗಲೂ ಪರ್ಸ್ನಲಿ ಮೀಟ್ ಆದಾಗಲೂ ಸಿನಿಮಾ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. ದಟ್ಸ್ ಹೌ ಐ ಗಾಟ್ ದ ರೋಲ್ ಆಸ್ ವೆಲ್. ಸೊ ಐ ಆಮ್ ಫ್ಯಾನ್ ಆಫ್ ದ ಕಪಲ್. ಸೊ ನನಗೆ ಈ ರೋಲ್ ಆಫರ್ ಮಾಡಿದಾಗ ತುಂಬ ಖುಷಿ ಆಯಿತು. ಐ ಲವ್ ದ ರೋಲ್. ಆ್ಯಂಡ್ ಲವ್ ಮಾಕ್ಟೇಲ್ 1, 2 ಆಲ್ರೆಡಿ ಅ ಹಿಟ್. ಆ್ಯಂಡ್ ಐ ಕ್ಯಾನ್ ಅಂದ್ರೆ even if I was not part of it, I could say, oh, Love Mocktail ಅವರು ಮಾಡ್ತಿದ್ದಾರಲ್ಲ, ಗ್ಯಾರಂಟಿ ಇದು ಹಿಟ್ಟು ಅಂತ. ಐ ಆಮ್ ಶ್ಯೂರ್ ದಿಸ್ ವಿಲ್ ಬಿ ಅ ಸೂಪರ್ ಹಿಟ್. ಆ್ಯಂಡ್ ಆಸ್ ಅನ್ ಇಂಡಸ್ಟ್ರಿ ಐ ಥಿಂಕ್ ವಿ ನೀಡ್ ಅಂದ್ರೆ ನಮಗೆ ಈ ಥರ ಫಿಲ್ಮ್ ಮೇಕರ್ಸ್ ಬೇಕು. ಸೀರಿಯಸ್ ಆಗಿ ಒಳ್ಳೊಳ್ಳೆ ಸಿನಿಮಾ, ಒಳ್ಳೊಳ್ಳೆ ಕಾಂಟೆಂಟ್ ಕೊಟ್ಟು ಒಳ್ಳೆ ಸಿನಿಮಾದಿಂದ ಎಲ್ರಿಗೂ ಎಂಟರ್ಟೈನ್ ಮಾಡೋದು.
ಸೊ ಐ ಆಮ್ ಶೋರ್ ಎಲ್ಲರೂ ಬರ್ತಾರೆ ಈ ಸಿನಿಮಾ ನೋಡ್ಲಿಕ್ಕೆ. ಆಲ್ರೆಡಿ ಐ ಶುಡ್ ವಿಶ್ ಯು ಕಂಗ್ರ್ಯಾಚುಲೇಷನ್ಸ್ ಫಾರ್ ದ್ಯಾಟ್. ಬಟ್ ಪ್ಲೀಸ್ ಮೀಡಿಯಾದವರೆಲ್ಲ ಸಪೋರ್ಟ್ ಮಾಡಿ ಅಂಡ್ ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ ಆದಷ್ಟು ಫಸ್ಟ್ ವೀಕಲ್ಲೇ. ಅಂಡ್ ವಿಶಸ್ ಬೆಸ್ಟ್ ವಿಶಸ್. ಥ್ಯಾಂಕ್ ಯು. ಕೃಷ್ಣ ಆ್ಯಂಡ್ ಮಿಲನ, ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಎಲ್ಲರೂ ಹೇಳ್ದಂಗೆ ಲವ್ ಮಾಕ್ಟೇಲ್ ಬರೀ ಸಿನಿಮಾ ಅಲ್ಲ, ಅದೊಂದು ಫ್ಯಾಮಿಲಿ ಥರ ಅಂತ. ಸೊ ನಾನು ಅದನ್ನು ಅಲ್ಲಿಗೆ ಆ್ಯಡ್ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಟ್ರೈಲರ್ ನೋಡಿದೆ, ನನಗೆ ತುಂಬ ಎಮೋಷ್ನಲ್ ಫೀಲ್ ಆಯಿತು. ಫಸ್ಟಿಂದ ತೋರಿಸಿದ್ದಾರೆ. ಐ ಹೋಪ್ ನಿಮಗೂ ಎಲ್ರಿಗೂ ಇಷ್ಟ ಆಗಿದೆ. ಕೃಷ್ಣನ ನಾನು ಯಾವಾಗಲೂ ಆಸ್ ಅನ್ ಆ್ಯಕ್ಟರ್ ಸ್ಕ್ರೀನ್ ಮೇಲೆ ನೋಡಿದ್ದೆ, ಆದರೆ ಫಸ್ಟ್ ಟೈಮ್ ಆಸ್ ಅನ್ ಆ್ಯಕ್ಟರ್ ಆ್ಯಂಡ್ ಡೈರೆಕ್ಟರ್ ಒಟ್ಟಿಗೆ ನೋಡೋಕ್ಕೆ ನನಗೆ ಚಾನ್ಸ್ ಸಿಕ್ತು. ಆ್ಯಂಡ್ ಸಿನಿಮಾ ಮಾಡೋದ್ರ ಬಗ್ಗೆ ಇಫ್ ಯು ಆರ್ ಪ್ಯಾಷನೇಟ್, ಸಿಂಪಲ್ ಆಗಿ ಹೇಗೆ ಸಿನಿಮಾ ಮಾಡೋದು ಅಂತ ನಾನು ಈ ಟೀಮ್ ನೋಡಿ ಕಲ್ತ್ಕೊಂಡಿದ್ದು. ಆ್ಯಂಡ್ ಒಂದು ಒಳ್ಳೆ ರೋಲ್ ಕೊಟ್ಟಿದ್ದೀರಾ, ಥ್ಯಾಂಕ್ ಯು ಸೊ ಮಚ್. ಮತ್ತೆ ಲವ್ ಮಾಕ್ಟೇಲ್ 3 ಮಾಡ್ತಾ ಇದ್ದೀನಿ. ಇದೊಂದು ಒಂದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಕೃಷ್ಣ ಅವ್ರು ಫೋನ್ ಮಾಡಿದ್ರು ನನಗೆ, ಸರ್ ಲವ್ ಮಾಕ್ಟೇಲಲ್ಲಿ ಒಂದು ಕ್ಯಾರೆಕ್ಟರ್ ಇದೆ, ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಅವರು ಸರ್ ಏನು ಕ್ಯಾರೆಕ್ಟರ್ ಸರ್? ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಅದು ನಿಮ್ಗೆ ಮಾಡ್ತಾನೆ ಇರಲಿಲ್ಲ ಸರ್, ನಾನು ತುಂಬ ಇಂಪಾರ್ಟೆಂಟ್ ಕ್ಯಾರೆಕ್ಟ್ರು, ಅದಕ್ಕೆ ನಾನು ನಿಮ್ಗೆ ಮಾಡಿದ್ದು ಅಂತ ಹೇಳಿದ್ರು. ಅವ್ರು ಹೇಳಿದ ರೀತಿ ನನಗೆ ಭಾಳ ಇಷ್ಟ ಆಯಿತು. ಅಂದರೆ ಒಬ್ಬ ಕಲಾವಿದನ್ನ ನೀವು ಯಾವ ರೀತಿ ಯಾವ ಆಸ್ಪೆಕ್ಟಲ್ಲಿ ಏನನ್ನ ಯೋಚನೆ ಮಾಡಿ ಕನ್ಸಿಡರ್ ಮಾಡ್ತೀರಾ ಅನ್ನೋದಿದೆಯಲ್ಲ, ಅದು ಮೊದಲು ಇಂಪಾರ್ಟೆಂಟ್ ಆಗೋದು ಕಲಾವಿದರಿಗೆ. ಅಂದರೆ ಯಾವುದೋ ಒಂದು ಕ್ಯಾರೆಕ್ಟರ್ ಬನ್ನಿ ಸರ್ ಮಾಡಿ ಸರ್ ಹೋಗಿ ಅಂತ ಅನ್ಬೇಕು, ಇಲ್ಲ ಸರ್ ಇದು ತುಂಬ ಇದೆ ನೀವೇ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಹಾಗಾಗಿ ನನಗೆ ಫಸ್ಟ್ ಖುಷಿಯಾಗಿದ್ದು ಕೃಷ್ಣ ಅವರು ಆ ಅಪ್ರೋಚಲ್ಲಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ದು. ಅದಾದಮೇಲೆ ನಾನು ಸ್ಕ್ರಿಪ್ಟ್ ರೀಡಿಂಗ್ ಮಾಡೋಣ ಬನ್ನಿ ಅಂತ ಹೇಳಿದ್ದು. ಅಂದರೆ ಇದು ನಮಗೆ ಯೂಶಲಿ ನಾವು ಥಿಯೇಟರ್ ಬ್ಯಾಕ್ಗ್ರೌಂಡಿಂದ ಬಂದಿರೋರಿಗೆ ಸಿನಿಮಾದಲ್ಲಿ ಸ್ಕ್ರಿಪ್ಟ್ ರೀಡಿಂಗ್ ಅನ್ನೋದು ತುಂಬ ಹೊಸದು ಅನ್ಸುತ್ತೆ. ಅಂದರೆ ಪ್ರಾಬ್ಲಿ ನಾನು ಯೂಟರ್ನ್ ಆದಮೇಲೆ ನೆಕ್ಸ್ಟ್ ಸ್ಕ್ರಿಪ್ಟ್ ರೀಡಿಂಗ್ ಅಂತ ಮಾಡಿರೋದು ಲವ್ ಮಾಕ್ಟೇಲ್. ನನ್ನ ಕರಿಯರಲ್ಲಿ ಮಾಡಿರೋ ಇಷ್ಟು ಸಿನಿಮಾದಲ್ಲಿ ಯಾವುದರಲ್ಲೂ ನಾನು ಸ್ಕ್ರಿಪ್ಟ್ ರೀಡಿಂಗ್ ಅನ್ನೋದು ಮಾಡೇ ಇರಲಿಲ್ಲ. ಸೊ ಈ ಒಂದು ಅಭ್ಯಾಸ ಇದೆಯಲ್ಲ, ಅಂದರೆ ಇವರ ಒಂದು ಸಿನಿಮಾ ಮಾಡೋ ಜರ್ನಿ ಇದೆಯಲ್ಲ ಅಥವಾ ಮಾಡೋ ರೀತಿ ಇದೆಯಲ್ಲ, ನಾನು ಯಾವಾಗ ಕೃಷ್ಣ ಅವ್ರು ಹೇಳ್ತಾ ಇರ್ತೀನಿ, ಸರ್ ನಿಮ್ಗೆ ಆದ್ಮೇಲೆ ನಾನು ಒಂದ್ಸತಿ ಫ್ರೀಯಾಗಿದ್ದಾಗ ಹೇಳಿ, ನಾನು ನಿಮ್ಮ ಜೊತೆ ಕುತ್ಕೋಬೇಕು, ನೀವು ಸಿನಿಮಾ ಹೇಗೆ ಮಾಡ್ತೀರಾ ಅಂತ ನಾನು ಕೇಳಬೇಕು ಅಂತ. ಯಾಕಂದರೆ ಅಷ್ಟು ಅಚ್ಚುಕಟ್ಟಾಗಿ ಅಷ್ಟು ನೀಟಾಗಿ ಮಿಲನ ಆ್ಯಂಡ್ ಕೃಷ್ಣ ದೇ ಆರ್ ಎವ್ರಿಥಿಂಗ್ ಇನ್ ದಿಸ್ ಮೂವಿ. ಅಂದರೆ ಬಿಕಾಸ್ ನಾವು ಈಗ ಪ್ರೊಡಕ್ಷನ್ ಇರೋದ್ರಿಂದ ಐ ಕ್ಯಾನ್ ಸಿ ತುಂಬ ಕ್ಲೋಸ್ ಆಗಿ ನೋಡ್ತಾ ಇದ್ದೀನಿ ಅವರಿಬ್ರು ಕಷ್ಟಪಡೋದು, ಅವರಿಬ್ರು ಕೆಲಸ ಮಾಡೋ ರೀತಿ, ಕೆಲಸ ತಗೊಳ್ಳೋ ರೀತಿ, ಕೆಲಸನ ನೋಡೋ ರೀತಿ, ಇದು ಬಹಳ ಬೇರೆ ಥರ ಇದೆ. ಶೂಟಿಂಗ್ ತುಂಬ ಫನ್ ಆಯಿತು, ನಾನು ತುಂಬ ಎಂಜಾಯ್ ಮಾಡಿದೆ. Our movie is getting released on March 19. Please watch Anugari. ನಿಮಗೆ ತುಂಬ ಇಷ್ಟ ಆಗುತ್ತೆ. ಥ್ಯಾಂಕ್ ಯು. ಟ್ರೇಲರ್ ಮಾಡಲ್ಲ ಅಂತಿದ್ರು ಕೃಷ್ಣ, ಬಟ್ ಏನಕ್ಕೆ ಟ್ರೇಲರ್ ಮಾಡಲ್ಲ ಅಂತಂದರೆ ಅದಕ್ಕೆ ರೀಸನ್ನು ಬಿಕಾಸ್ ಲವ್ ಮಾಕ್ಟೇಲ್ ಒಂದು ಫ್ರಾಂಚೈಸಿ ಆ್ಯಂಡ್ ಟ್ರೇಲರ್ ಯೂಶ್ವಲಿ ಸಿನಿಮಾಗಳಿಗೆ ಏನಕ್ಕೆ ಮಾಡ್ತಾರೆ ಅಂದರೆ ಇಟ್ಸ್ ಲೈಕ್ ಎನ್ ಇನ್ವಿಟೇಷನ್ ಟು ಅ ಫಿಲ್ಮ್. ಸೊ ಹಾಗಾಗಿ ಟ್ರೇಲರ್ ನೋಡಿ ಸಿನಿಮಾ ಏನಿದೆ ಅಂತ ಅರ್ಥ ಮಾಡಿಕೊಂಡು ಏನು ಫ್ಲೇವರ್ ಇದೆ ಅಥವಾ ಹೆಂಗಿದೆ ಲುಕ್ ಆ್ಯಂಡ್ ಫೀಲ್ ಅಂತ ನೋಡ್ಕೊಂಡು ಸಿನಿಮಾ ಬರೋರಿಗೆ ಟ್ರೇಲರ್ ಮಾಡೋದು. ಬಟ್ ಲವ್ ಮಾಕ್ಟೇಲ್ ಹಾಯ್ ಬರೀ ಲವ್ ಮಾಕ್ಟೇಲ್ 1 and 2 ಲವ್ ಮಾಕ್ಟೇಲ್ 1 and 2 ಆಲ್ರೆಡಿ ಸಿನಿಮಾ ಜನ ನೋಡಿರೋದ್ರಿಂದ ಟ್ರೇಲರ್ ಅವಶ್ಯಕತೆ ಇಲ್ಲ ಅಂತ ಕೃಷ್ಣ ಅವರು ಟ್ರೇಲರ್ ಮಾಡಲ್ಲ ಅಂತಿದ್ರು. ಬಟ್ ಅಗೇನ್ ಎಸ್ಪೆಷಲಿ ಇವಾಗ ಕಟ್ ಮಾಡಿರುವಂತಹದ್ದು ಇಟ್ಸ್ ಅ ರೀಕ್ಯಾಪ್, ಮೋರ್ ಆಫ್ ಅ ರೀಕ್ಯಾಪ್ ಟ್ರೇಲರ್ ಅನ್ನೋದಕ್ಕಿಂತ. ಯಾಕಂದ್ರೆ ಸಿನಿಮಾ ಥಿಯೇಟರ್ಗೆ ಬಂದು ಜನ ನೋಡಿದಾಗ ಅಲ್ಲಿರುವಂಥ ಎಲಿಮೆಂಟ್ಸ್ ಅಥವಾ ಸರ್ಪ್ರೈಸಸ್ ಜನಕ್ಕೆ ಫೀಲ್ ಆಗಲಿ ಅನ್ನೋ ಒಂದೇ ಕಾರಣ, ಬಿಟ್ಕೊಡ್ಬಾರ್ದು ಅನ್ನೋದು. ಡೆಫಿನೆಟ್ಲಿ ದಟ್ ಇಸ್ ಒನ್ ಆಫ್ ದ ರೀಸನ್ಸ್ ಟ್ರೇಲರ್ ಕಟ್ ಮಾಡಿಲ್ಲ. ಲವ್ ಮಾಕ್ಟೇಲ್ 3 ಶೂಟ್ ಹೇಗೆ ಮಾಡದೇ ಇದ್ರಲ್ಲ, ಇದು ಇಡೀ ಸಿನಿಮಾ ಬರೆಯೋದಕ್ಕೆ ಅಂದರೆ ಲವ್ ಮಾಕ್ಟೇಲ್ 3 ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ ನಾನು ಹೇಳಿದ ಮೇಲೆ ನನಗೆ ಯಾವುದೋ ಒಂದು ಐಡಿಯಾ ಬಿಡ್ತು, ಹಿಂಗೆ ಸಿನಿಮಾ ಮಾಡೋಣ ಅಂತ. ಏನೋ ಒಂದು ಲೈನ್ ನೋಡಿದಾಗ ನನಗೆ ಮನೆಯಲ್ಲಿ ಕೂತ್ಕೊಂಡು ಬರೆಯೋಕ್ಕಾಗಲ್ಲ, ದಯವಿಟ್ಟು ಬಿಟ್ಬಿಡು, ನಾನೆಲ್ಲ ಹೋಗ್ಬಿಡ್ತೀನಿ ಅಂತ 3 ದಿನ ಗೋವಾಗೆ ಒಬ್ಬನೇ ಹೋಗಿದ್ದೆ. ರೀಸನ್ ಯಾಕೆಂದರೆ ಪಾಪು ನನಗೆ ಬರೆಯೋಕ್ಕೆ ಕೂತ್ಕೊಳ್ಳೋಕೆ ಟೈಮ್ ಆಗ್ತಿರಲಿಲ್ಲ ಅಂತ. ಸೊ ಅಲ್ಲಿ ಹೋಗಿ 3 ದಿನದಲ್ಲಿ ಕಂಪ್ಲೀಟ್ ಸ್ಕ್ರೀನ್ ಪ್ಲೇ ಮಾಡ್ಕೊಂಡು ಬಂದಿದ್ದು. ಸೊ ಪ್ರತಿದಿನ ಶೂಟಿಂಗ್ ಸ್ಪಾಟಲ್ಲಿ ಆಗ್ಬೋದು ಅಥವಾ ನಾವು ತಯಾರಿ ಮಾಡ್ತಿರೋ ಟೈಮ್ ಆಗ್ಬೋದು, ಮನೇಲಿ ರಿಹರ್ಸಲ್ ಮಾಡೋ ಟೈಮಲ್ಲಿ ಆಗ್ಬೋದು, ಪ್ರತಿ ದಿನವೂ ನಮ್ಮ ಪರಿ ಜೊತೆ ಇರ್ತೈತಿ ಈ ಥರ. ಸೊ ಹಿಂಗೆ ಕೆಲಸ ಮಾಡಿಕೊಂಡು ಸೊ ಲವ್ ಮಾಕ್ಟೇಲ್ 1, 2, 3 ಅಂತ ನೋಡೋಕೆ ಹೋದರೆ ನಮಗೆ ಬಹಳ ಕಷ್ಟ ಆಗಿದ್ದು ಸಿನಿಮಾ ಮಾಡೋಕ್ಕೆ 3 ಬಿಕಾಸ್ ಆಫ್ ಪರಿ.
ಬರೀ 6-7 ಮಂತ್ಸ್ ಇದ್ದಾಗ ಬಹುಶಃ ಓಕೆ ಸೊ 6 ಮಂತ್ಸ್ 7 ಮಂತ್ಸ್ ಬರೀ ಇದ್ದಾಗ ನಾವು ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ. ರೈಟಿಂಗ್ ಎಲ್ಲ ಆಗೋಯ್ತು, ಮ್ಯಾನೇಜ್ ಆಯಿತು, ಬಟ್ ಶೂಟಿಂಗ್ ಇಂದ ಹಿಡಿದು ಸೊ ನಮಗೆ ಶೂಟಿಂಗ್ ಕೂಡ ಹಿಂಗೆ ಇತ್ತು. ಇಷ್ಟೇ ಡಿಸ್ಟರ್ಬ್, ಇವಾಗ ಏನು ನಡೀತಿದೆ ಇಷ್ಟೇ ಡಿಸ್ಟರ್ಬಿಂಗ್ ಆಗಿತ್ತು. ಬಟ್ ಎನಿವೆ ಸಿನಿಮಾ ಮಾಡಬೇಕು ಅಂತಲೇ ಹೊರಟ ಮೇಲೆ ಮಳೆಯನ್ನು ಚಳಿಯನ್ನು ಅಂತ. ಬಟ್ ಈ ವಿಚಾರದಲ್ಲಿ ನಾನು ಫಸ್ಟ್ ಥ್ಯಾಂಕ್ಸ್ ಅವಶ್ಯಕತೆ ಇಲ್ಲ ನಮ್ಮ ತಂದೆ ತಾಯಿ, ಬಟ್ ಇಡೀ ಸಿನಿಮಾ ಮಾಡ್ಬೇಕಾದ್ರೆ ನಮ್ಮ ತಂದೆ ತಾಯಿ ಕೃಷ್ಣ ಅವರ ತಾಯಿ ಬಂದಿದ್ದಾರೆ, ನಮ್ಮ ಜೊತೆಗೆ ನಿಂತಿದ್ದಾರೆ. ಐ ವುಡ್ ಲೈಕ್ ಟು ಥ್ಯಾಂಕ್ ದೆಮ್ ಫಸ್ಟ್.